ಕೇಂದ್ರ ಸರ್ಕಾರಕ್ಕೆ ಮಕ್ಕಳ ಜೀವನ ಜೊತೆ ಆಟಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಸರ್ಕಾರಕ್ಕೆ ಮಕ್ಕಳ ಭವಿಷ್ಯ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅಯ್ಯಯ್ಯೋ ಬರಲಿ ಕೇಂದ್ರ ಸರ್ಕಾರಕ್ಕೆ ಯುವ ಕಾಂಗ್ರೆಸ್ ತಂಡದಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ. ಮಂಜುನಾಥ್ ಆದೇಶ ಮೇಲೆ ಮಾಡ್ತಾ ಇದ್ದೀವಿ. ಸೊ ಏನು ನೀಟ್ ಎಕ್ಸಾಮ್ ನಡೀತಿತ್ತು, ಒಂದು ಮನೆಯಲ್ಲಿ ಒಂದು ನೀಟ್ ಎಕ್ಸಾಮ್ ಬರೆಸಬೇಕು ಅಂದರೆ ಅವರು ಸುಮಾರು ಒಂದು ಮನೆ ಬಾಡಿಗೆಗಿದ್ದು ಅವ್ರ ಸ್ವಂತ ಮನೆಯನ್ನು ಬಿಟ್ಟು ಬಾಡಿಗೆಗಿರ್ತಾರೆ. ಸ್ವಂತ ಮನೆ ಮಾಡಿಬಿಟ್ಟಾರು ಎಕ್ಸಾಮ್ನ ಮಕ್ಕಳಿಗೆ ಓದಿಸ್ಬೇಕು ಅಂತ ಇಂಟೆನ್ಷನ್ ಇರ್ತಾರೆ. ಆ ಕಷ್ಟಪಟ್ಟು ಓದಿರೋ ಮಕ್ಕಳುಗಳಿಗೆ ತಿರ್ಗಾ ಎಕ್ಸಾಮ್ ಮಾಡಿದಾಗ ಆ ಸ್ಟ್ರೆಸ್ ಲೆವೆಲ್ ಏನಿರ್ತದೋ ಅದು ತುಂಬ ಜಾಸ್ತಿ ಆಗುತ್ತೆ. ಮಕ್ಕಳುಗಳಿಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಮಾಡ್ತಾರೆ. BJP ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಇವತ್ತು ನಾವೇನು ಪ್ರತಿಭಟನೆ ಮಾಡಿದ್ರು ಎಕ್ಸಾಮ್ನ ರದ್ದು ಮಾಡಬೇಕು ಅಂತ ಕೇಳ್ಕೊಳ್ಳೋಕ್ಕೆ ನಾವು ಮಾಡಿದ್ದೀವಿ. ಸುಮಾರು NTA ಬಂದು ಇದು ಫಸ್ಟ್ ಟೈಮ್ ಅಲ್ಲ, 2ನೇ ಸತಿ ಬಂದು ಇದು NTA ಬಂದು ಫೇಲ್ಯೂರ್ ಆಗ್ತಿದೆ. 3 ವರ್ಷದಲ್ಲಿ 2ನೇ ಸತಿ ಇದು ರದ್ದಾಗ್ತಿರೋ ಇದು NTA ಬಂದು ಎಕ್ಸಾಮ್ ರದ್ದಾಗಿದೆ. ರೀಸನ್ ಏನು ಅಂತಂದರೆ ಇವರು ಫಸ್ಟ್ ಟೈಮೇ NTA ಕಂಡಿಡಿದಾಗ, ಲಾಸ್ಟ್ ಟೈಮೇ ರದ್ದು ಮಾಡಿದಾಗ ಎಕ್ಸಾಮ್ ಎಕ್ಸಾಮ್ ಮಾಡಬೇಕು ಅಂದಾಗ ಅವರು ಪ್ರೊಸೀಜರ್ ತೊಗೊಂಡು CBI ತನಿಖೆ ಹಾಕಿದ್ರಲ್ಲ, ಆ ಪ್ರೊಸೀಜರ್ನ ನಮ್ಮ ನೆಕ್ಸ್ಟ್ ಟೈಮ್ ಏನು ಮಾಡಿದ್ವಿ ಅವ್ರಿಗೆ ಏನು ತೋರಿಸಿದ್ರೆ ಈ ಸತಿ ಬರ್ತಾ ಇಲ್ಲ. NTA ಬಂದು ರಿಲೀಸ್ ಆಗಿ ಪೇಪರ್ ರಿಲೀಸ್ ಆಗ್ತಾ ಇರಲಿಲ್ಲ. ಸೊ ಈ ಕ್ರಮ ತೊಗೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಮತ್ತು ಏನು BJP ಸರ್ಕಾರ ಈ ಎಕ್ಸಾಮ್ನಲ್ಲಿ ಸೆಕೆಂಡ್ ಟೈಮ್ ಏನು ಮಾಡ್ತಾ ಇದ್ದಾರೋ, ವಿಫಲ ಆಗಿದ್ದಾರೋ, ಅದು ಬಂದು ಖಂಡಿತವಾಗ್ಲೂ ನಮ್ಮ BJP ಫೇಲ್ಯೂರ್ ಅಂತ ಹೇಳ್ಬೋದು. NTA ಅನ್ನೋಕ್ಕಿಂತ BJP ಸರ್ಕಾರ ಅಂದೇ ಬರ್ತಾರೆ. NTA ಅವ್ರ ಫೇಲ್ಯೂರ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಿವತ್ತು ನಮ್ಮ ಜನಗಳು ಗೋಲ್ಡ್ ತಗೋಬೇಡಿ, ಡೀಸೆಲ್ ಪೆಟ್ರೋಲ್ ಹಾಕ್ಸಿ ತಗೋಬೇಡಿ. ಯಾಕೆ ಗೋಲ್ಡ್ ತಗೊಳ್ಳಿ, ಗೋಲ್ಡ್ ಎಂದಿರೋ ತೋರ್ಸಾಕತ್ತೆ ಗೊತ್ತಾಗ್ತಿಲ್ವ? ಅಲ್ಲಿರೋ ಜನಗಳಿಗೆ ಜನಗಳು ಕೆಲಸ ಹೋಗುತ್ತೆ ಹೆಂಗೆ ಗೊತ್ತಾಗ್ತಿಲ್ವ? ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬೇಡಿ ಅಂತ ಹೇಳ್ತಿರಲ್ಲ. ಪೆಟ್ರೋಲ್ ಬಂಕಲ್ಲಿ ಹೆಂಗೆ ಪೆಟ್ರೋಲ್ ತರಿಸ್ಬೇಕು ಅಂತ ನೀವು ಯೋಚನೆ ಮಾಡ್ಬೇಕು. ಬೇರೆ ಕಡೆಯಿಂದ ಕ್ರೂಡ್ ಆಯಿಲ್ನ ತರಿಸ್ಬೇಕು ಅಂತ ಯೋಚನೆ ಮಾಡಬೇಕು. ರಷ್ಯಾದಿಂದ ಎಷ್ಟು ಜಾಸ್ತಿ ತರಿಸ್ಬೇಕು ಅಂತ ಯೋಚನೆ ಮಾಡಬೇಕು. ಬಂದು ಪೆಟ್ರೋಲ್ ಹಾಕ್ಸ್ಕೊಬೇಡಿ, ಜನಗಳೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ ಅಂತಂದರೆ ಹಂಗಂದರೆ ಪೆಟ್ರೋಲ್ ಬಂಕೆಲ್ಲ ಕ್ಲೋಸ್ ಆಗಬೇಕು ಅನ್ನೋ ಇಂಟೆನ್ಷನ್ ನಿಮ್ಗೆ ಇದೆಯಾ? ಅದನ್ನ ನಮ್ಗೆ ಅರ್ಥ ಆಗ್ತಿಲ್ಲ ಖಂಡಿತವಾಗ್ಲೂ. ಅದಕ್ಕೆ ಇವತ್ತು ನಾವು ಗೋ ಮೋದಿ ಗೋ ಅನ್ನೋ ಘೋಷಣೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಮೊದಲು ಕರೋನಾ ಬಂದಾಗ ಇದೇ ಥರ ತಪ್ಪು ಸಂದೇಶ ಕೊಟ್ಟಿದ್ರು. ಕರೋನಾ ಹೋಗಲಿ ಎಲ್ಲ ತಟ್ಟಿ ರೋಡ್ ತಟ್ಟಿ ಅಂತ ನಮ್ಗೆ ಹೇಳ್ತಾ ಇದ್ರು. ಈ ಸತಿ ಅದೇ ಥರ ಗೋಲ್ಡ್ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ 15 ವರ್ಷದ ಮುಂಚೆ ನಮ್ಮ ಮನಮೋಹನ್ ಸಿಂಗ್ PM ಆಗಿದ್ದಾಗ ಅವರ ಇದರಲ್ಲಿ ಖಂಡಿತ ಎಲ್ಲರೂ ಗೋಲ್ಡ್ ತೊಗೊಳ್ಳಿ, ನಮ್ಮ ಎಕಾನಮಿ ಬೂಸ್ಟ್ ಆಗುತ್ತೆ ಅಂತ ಹೇಳಿದರು. ಎಕಾನಮಿ ಬೂಸ್ಟ್ ಆಗುತ್ತೆ ಅಂತ ಹೇಳಿದವರು ಈಗ ಗೋಲ್ಡ್ ತಗೋಬೇಡಿ, ಎಕಾನಮಿ ಬೀಳುತ್ತೆ ಅಂತ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಪ್ರತಿಭಟನೆ ಫೇಸ್ ಮಾಡಿದ್ದೀವಿ ಸರ್. BJP ಸರ್ಕಾರ ಇದು ಎಕಾನಮಿ ಡೌನ್ ಆಗಿದೆ. ಎಷ್ಟೋ ಜನ ಈ ಗೋಲ್ಡ್ ತಗೋಬೇಡಿ ಅಂದಾಗ ಎಷ್ಟೋ ಮನೆತನಕ್ಕೆ ಇವತ್ತು ಅಂಬಲಷ್ಟು ಉದ್ಯೋಗ ಮಾಡ್ತಾರೆ, ಅವರಿಗೆಲ್ಲ ಲೇಟ್ ಆಗುತ್ತೆ ಸರ್. ಖಂಡಿತವಾಗ್ಲೂ ಏನಾಗುತ್ತೆ ಅಂದರೆ ಇವಾಗ ನಮ್ಮ ಮನೆಯಲ್ಲೇ ಮದುವೆಗಳು ನಡೀತಾ ಇರ್ತದೆ. ಗೋಲ್ಡ್ ತಗೋದು ಅಂತಂದರೆ ಇವರು ಒಂದು ಮದುವೆಗೆ ಒಂದು ನಮ್ಮ ಸಂಪ್ರದಾಯ ಎಲ್ಲ ಇರುತ್ತೆ. ಗೋಲ್ಡ್ಗೆ ಕೊಡದೆ ನಾವು ಕಳ್ಸೋಕ್ಕಾಗಲ್ಲ ಹೆಣ್ಮಕ್ಳುಗಳನ್ನ. ನೀವು ತೊಗೋಬೇಡಿ ಅಂತ ಹೇಳಿದಾಗ ಎಕನಾಮಿಕ್ ಖಂಡಿತವಾಗ್ಲೂ ರೊಟೇಷನ್ ಆಗೋಲ್ಲ. ಏನು ಹಣ ಅಂತ ಇರುತ್ತದೋ ಬಿಸ್ನೆಸ್ ಮ್ಯಾನ್ ಇನ್ನೊಬ್ಬರು ಕೊಟ್ಟು ತೊಗೋತಾರೋ ಆ ರೊಟೇಷನ್ ಆಗಲ್ಲ. ರೊಟೇಷನ್ ಆಗಲ್ಲ, ಎಕಾನಮಿ ಡೌನ್ ಆಗುತ್ತೆ ಅನ್ನೋದು BJP ಸರ್ಕಾರಕ್ಕೆ ಅರ್ಥ ಆಗ್ತಿಲ್ಲ. ರೊಟೇಷನ್ ಆಗಬೇಕು. ಫಾರಿನ್ ಟ್ರಿಪ್ ಹೋಗ್ಬೇಡಿ ಅಂತೀರ. ಫಾರಿನ್ ಟ್ರಿಪ್ ಹೋಗ್ಬೇಡಿಯಿಂದ ನಮ್ಮ ಈ ದೇಶಕ್ಕೆ ಯಾರು ಬರ್ತಾರೆ? ನೀವು ಫಾರಿನ್ ಟ್ರಿಪ್ ಹೋಗ್ಬೇಡಿ ಅಂತಂದರೆ ಆ ದೇಶದವ್ರು ಹೇಳ್ತಾರೆ ಇಂಡಿಯಾಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಎಕಾನಮಿ ಬಂದು ಇನ್ನೂ ಕೆಳಗೆ ಬೀಳುತ್ತದೆ. ನಮ್ಮ ಸರ್ಕಾರ ಬಂದು ಇವಾಗ ಏನು 3 ಟ್ರಿಲಿಯನ್ ಏನಿದೆಯೋ ನಮ್ಮ GDP ಅದು ಗ್ರ್ಯಾಜುವಲ್ ಆಗಿ 5 ಟ್ರಿಲಿಯನ್ ಆಗ್ತಾಯಿತ್ತು. ಬಟ್ ಈಗ ಮೊನ್ನೆ ಎಸ್ಟಿಮೇಷನಲ್ಲಿ ಈಗ ಇವರೆಲ್ಲ ಈ ವಿಚಾರ ಎಲ್ಲ ತಿಳ್ಕೊಂಡು ಗೋಲ್ಡ್ ತಗೋಬಿಡಿ ಅದೆಲ್ಲ ಹೇಳಿದಾಗ ಪಟ್ಟಂತ ನಮ್ಮದೆಲ್ಲ ಒಂದು
ಡೌನ್ ಆಗ್ತಿದೆ, ಎಕಾನಮಿ ಡೌನ್ ಆಗೋ ಸಾಧ್ಯತೆಗಳಿದೆ ಅಂತ ಅಂದ್ಬಿಟ್ಟು ನಮ್ಮ ಎಕನಾಮಿಸ್ಟ್ ಹೇಳಿದ್ದಾರೆ. ನೀವು ಖಂಡಿತವಾಗಿ ಕೇಳಿರ್ಬೋದು, 2-3 ಎಕನಾಮಿಸ್ಟ್ ಹೇಳಿ ದೊಡ್ಡ ದೊಡ್ಡ ಎಕನಾಮಿಸ್ಟ್ ಹೇಳಿದ್ದಾರೆ. ಆ ಎಕಾನಮಿ ಬೂಸ್ಟ್ ಆಗಬೇಕು ಅಂದರೆ ಖಂಡಿತವಾಗಿ ಜನಗಳು ಬಂದು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡೋದಾಗಲಿ ಅದು ನಡೀತಾನೆ ಇರಬೇಕು. ಇಲ್ಲ ಅಂದರೆ ನಾವು ನಮ್ಮ ನಾರ್ತ್ ಕೊರಿಯಾ ಇದ್ದೀವಿ ಸರ್, ನೀವು ಬೇರೆ ದೇಶಕ್ಕೆ ಹೋಗ್ಬೇಡ ಅಂತ ನನಗೆ ನಾರ್ತ್ ಕೊರಿಯಾ ಇದ್ದೀವಿ, ಇಂಡಿಯಾಲಿದ್ದೀವಿ. ಅದಕ್ಕೆ ನೀವು ಏನು ಪರಿಹಾರ ತೊಗೋಬೇಕು ಅನ್ನೋದು BJP ಸರ್ಕಾರ ಮಾಡೋದು ಬದಲು ನೀವು ಹೋಗಂಗೆ ಇಲ್ಲ, ನೀವು ಗೋಲ್ಡೆ ತೊಗೊಳಂಗಿಲ್ಲ ಅಂತ ಹೇಳಬಾರ್ದು ಅಂತ ಕೇಳ್ಕೊತಾರೆ. ಕೆಲವೊಂದು ಕಡೆ ಇವತ್ತಿನ ದಿನ ನೋಡಿರ್ಬೋದು ನಮ್ಮ ಡಾಲರ್ ಪೀಕ್ ಕುಸಿತಾ ಇದೆ. ಸೊ ಇದ್ರ ಬಗ್ಗೆ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ 60 ರೂಪಾಯಿ ಇತ್ತು $1. ಇವತ್ತು 93, 96 ಆ ಥರ ಫ್ಲಕ್ಚುಯೇಷನ್ ಆಗ್ತಿದೆ, ಸ್ಟ್ಯಾಗ್ನೆಂಟಾಗಿ ನಿಂತಲ್ಲ. ಹಂಗಂದರೆ ಡೊನಾಲ್ಡ್ ಟ್ರಂಪ್ ಅವ್ರತ್ತೇ ಎಲ್ಲ ಹಕ್ಕಿ ಫುಲ್ಲು ಇದಿರೋದು ಪವರ್ ಇರೋದ, ಯಾಕೆ ಮೋದಿ ಅವ್ರ ಪವರ್ ಇಲ್ವಾ? ಯಾಕೆ ಅವ್ರನ್ನ ಅಲ್ಲಾಡ್ಸೋಕ್ಕಾಗಲ್ವಾ? ನಿಮಗೆ ಅಲ್ಲಾಡ್ಸೋಕ್ಕೆ ಗೊತ್ತಿಲ್ಲ ಅನ್ನೋ ವಿಚಾರಕ್ಕೆ ನಮ್ಮ ಪ್ರಕಾರ ನಮ್ಮ ಇಂಡಿಯಾ ಬಂದು ಸೋಲ್ತಾ ಇದೆ. ಆ ಜಾಗದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಇದ್ದಿದ್ರೆ ಯಾವ ಥರ ಕ್ರಮ ತೊಗೊತಾ ಇದ್ರು ನಮ್ಗೆ ಗೊತ್ತು. ಖಂಡಿತವಾಗ್ಲೂ ಇಂಡಿಯನ್ ಎಕಾನಮಿನ ಬೂಸ್ಟ್ ಮಾಡ್ತಿದ್ರು, ಅವ್ರಿಗೂ ಎದುರಿಸೋಕ್ಕೆ ಕೆಪಾಸಿಟಿ ನಮ್ಮ ರಾಹುಲ್ ಗಾಂಧಿ ಅವ್ರಿಗಿತ್ತು. ಆದರೆ ಇವರು ಮೋದಿಯವರು ಅದನ್ನೆಲ್ಲ ಯೋಚನೆ ಮಾಡಬೇಕು, ಅವ್ರನ್ನ ಯಾವ ಥರ ಟ್ಯಾಕಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಂಗಂದರೆ ಬರೀ ಇಷ್ಟು ದಿನ ಹಂಗಂದ್ರೆ ನಾವು ಇರಾನ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಾ? ಸರಿ, ಅದರಿಂದ ಇಲ್ಲ ಅಂದರೆ ಏನಂತ ಕ್ರೂಡ್ ಆಯಿಲ್ ಬಂದು ರಷ್ಯಾನ ಜಾಸ್ತಿ ತರ್ಸ್ಕೊಬಲ್ಲ ಸರ್. ಅವರು ಬಂದು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದ್ರಿಂದ ಕಾರಣದಿಂದಾಗಿ ಅವ್ರು ತರ್ಸ್ಕೊತಾರೆ. ಸತ್ಯ ಅನ್ನೋದಂದರೆ ಎದುರ್ಕೋತಾರೆ. ರಷ್ಯಾನ ತರ್ಸ್ಕೊಬೋದು, ಅಮೇರಿಕಾನ ತರ್ಸ್ಕೊಬೋದು, ಅದು ತರ್ಸ್ಕೊತಾರಲ್ಲ. ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀನಿ, ನನಗೆ ಗೊತ್ತು. ಅಂದರೆ ಎಷ್ಟು ಸುಮಾರು ಏನು ತುಂಬ ಜಾಸ್ತಿ ಏನಾಗಲ್ಲ. $1000 ಅಂದರೆ 70,000, 90,000, 93,000 ರೂಪಾಯಿ ಜಾಸ್ತಿ ಆಗುತ್ತೆ. ಆದರೆ ತುಂಬ ಜಾಸ್ತಿ ಏನು ಡಿಫ್ರೆನ್ಸ್ ಬರೋಲ್ಲ. ಅವರು ತರ್ಸ್ಕೊಳ್ಳೋದು ಶುರು ತುಂಬ ಕಡೆ ಸಿಗುತ್ತೆ, ತರ್ಸ್ಕೊಬೋದಾಗಿತ್ತು, ಎದುರ್ಕೋತಾರೆ. ಬರೀ ಇರಾನ್ ಇನ್ನೊಂದು ಮಾತ್ರ ತರ್ಸ್ಕೊತಾ ಇಲ್ಲ. ಆದರೆ ಈಗ ಅವ್ರೇನು ಹೇಳ್ತಾ ಇರೋದು ಒಂದು ಸ್ಟೇಟ್ ಆಫ್ ಆರ್ಮರ್ಸಿಂದ ಸಮಸ್ಯೆ ಆಗ್ತಿದೆ ಅಂತ. ಅಂದರೆ ನಮ್ಗೆ ಇರಾಕ್ತಿಂದ ಇರೋದಾಗಲಿ. ಸರಿ ಸರ್, ಇನ್ನೊಂದು ವಿಚಾರ ಕೇಳ್ತೀನಿ. ನಮ್ಮ ಬೆನ್ನೆಲುಬು ಅಂತಂದರೆ ನಿಮ್ಮ ಪ್ರಕಾರ ಯಾರು? ನಮ್ಮ ಇಂಡಿಯಾದ ಬೆನ್ನೆಲುಬು ಯಾರು? ನಮ್ಮ ರೈತರು ಹೋಗ್ಬಿಟ್ಟು ನ್ಯೂಟ್ರಿಷನ್ಸ್ ಬರುತ್ತೆ, ನಮ್ಮ ಇರಾನಿಂದ ನ್ಯೂಟ್ರಿಷನ್ಸ್ ಬರ್ತದೆ, ಅದನ್ನ ಹಾಕ್ಬೇಡಿ ಅಂತ ಹೇಳ್ತಾ ಇರೋರು. ಹಂಗಂದರೆ ನಾವು ಏನಾದ್ರು ನಾವು ಹಾಕಲಿಲ್ಲ ಅಂತಂದರೆ ಯಾವ್ದಾದ್ರು ಗಿಡ ಬಂದು ತಿನ್ನೋ ಸಾಧ್ಯತೆಗಳಿದೆ. ಬೆನ್ನೆಲುಬು ಆಗಿರೋ ರೈತರಿಗೂ ನೀವು ಸಹಾಯ ಮಾಡ್ತಿಲ್ವಲ್ಲ, ಇದು ಯಾವ ಥರ ಸರ್ಕಾರ ಅಂತ ಕೇಳ್ತಾನೆ. ಒಂದೊಂದು ದಿನ ಇದೊಂದು ಇದು ಪರಿಣಾಮ ನಿಮಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಒಳ್ಳೆ ಪರಿಣಾಮ ಬೀರುತ್ತೆ. ಸೊ ನೆಕ್ಸ್ಟು ಬಂದು ಕಾಂಗ್ರೆಸ್ ಮೇಲೆ ತುಂಬ ಹೋಪ್ ಇದೆ. ಏನಕ್ಕಂದರೆ BJP ಸರ್ಕಾರ ತುಂಬ ವಿಫಲ ಆಗಿದ್ದಾರೆ. BJP ಬಂದು ಈ ಸತಿ ಏನು ನಡವಳಿಕೆ ಆಗ್ತಿದೆಯೋ ಬರೀ ಮೋದಿ ಭಕ್ತಗಳು ಮಾತ್ರ ನಿಮಗೆ ಮೆಸೇಜ್ಗಳು ಮತ್ತು ಕಮೆಂಟ್ಗಳು ಆಗ್ತಾಯಿದ್ದಾರೆ. ಅದು ನಿಜವಾದ ಮನಸ್ಥಿತಿ ಏನು ಅಂತ ನಮಗೆಲ್ಲ ಜನಗಳಿಗೆ ಗೊತ್ತು. ಖಂಡಿತವಾಗಿ ನೆಕ್ಸ್ಟ್ ಟೈಮು ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ, 100% ಬಂದೇ ಬರುತ್ತೆ. ಏನಕ್ಕಂದರೆ BJP ಗೌರ್ಮೆಂಟ್ ವಿಫಲ ಆಗಿದೆ ಅಂತ ನಾವು ಇದಲ್ಲೇ ವಿಚಾರಗಳು ತಿಳ್ಕೊಳ್ತಾ ಇದ್ದೀವಿ.